ಹಿರಿಯ ನಟ ಕಲಾ ತಪಸ್ವಿ ರಾಜೇಶ್ ತಮ್ಮ ಅಂತಿಮ ಯಾತ್ರೆಯನ್ನ ಮುಗಿಸಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಂತಹ ನಟ ರಾಜೇಶ್ ಇನ್ನಿಲ್ಲ. ಗಂಗೆ ಗೌರಿ, ಕಪ್ಪು ಬಿಳುಪು, ದೇವರ ಗುಡಿ, ಕಲಿಯುಗ, ದೇವರ ದುಡ್ಡು, ಮುಗಿಯದ ಕತೆ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. ಅಂತಹ ಕಲಾ ತಪಸ್ವಿ ರಾಜೇಶ್ ಇದೀಗ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಹಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗಿತ್ತು. ಇತ್ತೀಚೆಗೆ ವೈದ್ಯರು ಕೂಡ ಹೇಳಿದ್ರು ಅವರು ಚೇತರಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದು ಸ್ವಲ್ಪ ನಿರಾತಂಕ ಇತ್ತು, ಏನೂ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಆದ್ರೆ ಇವತ್ತು ಬರ್ತಾ ಇರುವಂತಹ ಸುದ್ದಿ, ರಾಜೇಶ್ ಅವರು ಇಹಲೋಕದ ಯಾತ್ರೆಯನ್ನ ಮುಗಿಸಿದ್ದಾರೆ. 86 ವರ್ಷದ ರಾಜೇಶ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅವರ ಸಿನಿಮಾಗಳೇ ಒಂದು ರೀತಿಯಾದಂತಹ ಮೆಸೇಜ್ ರೀತಿ ಇರ್ತಾ ಇತ್ತು. ಬಹುಶಃ ಬಹಳಷ್ಟು ಜನ ನೋಡಿರ್ತೀರಾ ಈ ಹಿಂದಿನ ಸಿನಿಮಾಗಳು ಯಾವ ರೀತಿಯಾಗಿ ಪಾತ್ರಗಳ ಆಯ್ಕೆಯನ್ನ ಮಾಡಿಕೊಳ್ತಾ ಇದ್ರು. ಒಂದೊಂದು ಸಿನಿಮಾದ ಮೂಲಕವಾಗಿ ಅವರು ಕೊಡ್ತಿದ್ದಂತಹ ಮೆಸೇಜಸ್ ನಿಜವಾಗಿಯೂ ಸಾರ್ವಜನಿಕರಿಗೆ ರೀಚ್ ಆಗ್ತಾ ಇತ್ತು. ನಮ್ಮ ಜೊತೆಗೆ ಡಾಕ್ಟರ್ ಗಂಗಾಧರ್ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟರ್, ನಾವು ಕೇಳ್ಪಟ್ಟಿರೋ ಪ್ರಕಾರ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರು ಅನ್ನುವಂತ ಸುದ್ದಿ ಇತ್ತು. ಅನಂತರದಲ್ಲಿ ಆಗಿರುವಂತಹ ಬೆಳವಣಿಗೆ ಹೇಳೋದಾದ್ರೆ? ನೋಡ್ತಾ ಅವರಿಗೆ ಲಾಸ್ಟ್ ಒಂದು 5 days ಇಂದನೂ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರು. ಬಟ್ ಈ ಉಸಿರಾಟದ ತೊಂದರೆಯಿಂದ ಮುಖ್ಯವಾಗಿ ಅವರು ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆಗಿದ್ದು. ಈಗ ಈ ಒಂದು ಬೆಳಗಿನ ಜಾವ ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಆಗಿ ಆ ಒಂದು ಪ್ರಕಾರವಾಗಿ ಅವರಿಗೆ ಈ ಒಂದು ಸಾವಾಗಿದೆ. ಈಗ ನಾವು ಅವನ್ನ ಕಳ್ಕೊಂಡಿದ್ದೀವಿ. ನಮಗೂ ಸಹ ಅದರ ವಿಚಾರದಲ್ಲಿ ತುಂಬಾ ದುಃಖ ಆಗ್ತಾ ಇದೆ. ಈ ವಿಚಾರದಲ್ಲಿ ಇಂಥ ಒಬ್ಬ ನಟನ ನಾವು ಕನ್ನಡ ಚಿತ್ರರಂಗ ಕಳ್ಕೊಂಡಿರೋದು ಒಂದು ದುರದೃಷ್ಟ ಅಂತಾನೆ ಹೇಳ್ಬಹುದು. ನಾವು ಒಂದು ಈ ದುಃಖದಲ್ಲಿ ಅವರ ಕುಟುಂಬಕ್ಕೆ ಆ ದೇವರು ಈ ದುಃಖವನ್ನು ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಅವರಿಗೆ. ಮತ್ತೆ ಅವರ ವಯಸ್ಸು ಸುಮಾರು 90 ವರ್ಷಗಳಾಗಿದ್ದು, ನಾವು ನಮ್ಮ ಕೈಲಾದ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಬಟ್ ಚಿಕಿತ್ಸೆಗೆ ಸ್ಪಂದಿಸಕ್ಕಾಗ್ಲಿಲ್ಲ. ಅದರಿಂದ ಈ ಬೆಳಗಿನ ಜಾವದಲ್ಲಿ ಅವರ ಈ ಒಂದು ದುರಂತ ಆಗಿದೆಯಮ್ಮ. ಸಹಜವಾಗಿ ವಯಸ್ಸಾಗ್ತಾ ಇದ್ದ ಹಾಗೆ ಉಸಿರಾಟದ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಕಷ್ಟವಾಗುತ್ತೆ ಅಂತ ಹೇಳೋದ ಡಾಕ್ಟರ್ ಇಲ್ಲಿ? ಹೌದು ಹೌದಮ್ಮ. ಯಾಕಂದ್ರೆ ಇನ್ಫೆಕ್ಷನ್ಸ್ ಆದಾಗ ಚಿಕಿತ್ಸೆಗೆ ಒಂದ್ ಬಾರಿ ದೇಹ ಸ್ಪಂದಿಸುತ್ತೆ, ಒಂದ್ ಬಾರಿ ಸ್ಪಂದಿಸಿಲ್ಲ. ಆ ಒಂದು ಪ್ರಕಾರವಾಗಿ ನಡೆಯುತ್ತೆ. ಎವರಿ ಕ್ಷಣನೂ ನಾವು ಅದನ್ನ ಗ್ಯಾರಂಟಿ ಅಂತ ಅನ್ಕೊಳಕ್ಕಾಗಲ್ಲ. ಚಿಕಿತ್ಸೆಗೆ ಸ್ಪಂದಿಸಿದ್ರೆ ಸಡನ್ ಆಗಿ ಹಠಾತ್ ಆಗಿ ಅದು ಆಗಿಲ್ಲ ಅವರಿಗೆ. ಅವರ ವಯೋಸಹಜ ಒಂದು ಇದು ಅವರಿಗೆ ಇದನ್ನ ಮಾಡಿದೆಯಮ್ಮ. ಉಸಿರಾಟದ ಸಮಸ್ಯೆ ಅಷ್ಟು ಸಿವಿಯರ್ ಆಗಿ ಹೇಗೆ ಟರ್ನ್ ಆಗುತ್ತೆ ಡಾಕ್ಟರ್, ಹಂತ ಹಂತವಾಗಿ? ಇಲ್ಲ, ಈ ಒಂದು ಸಿಚುವೇಶನ್ ಅವರಿಗೆ ಆಲ್ಮೋಸ್ಟ್ ಅಲ್ಲ ಅವರಿಗೆ ಒಂದು ಈ ವಯೋಸಹಜ ಅನ್ನೋದ್ರ ಜೊತೆಗೆ ಇನ್ಫೆಕ್ಷನ್ಸ್ ಬೆಳವಣಿಗೆ ಆಗಿತ್ತು. ಅವರ ಅಡ್ಮಿಷನ್ ಟೈಮಲ್ಲಿ ಆ ಇನ್ಫೆಕ್ಷನ್ ಡ್ಯೂ ಟು ಇನ್ಫೆಕ್ಷನ್ಸೇ ಅವರು ಮೇನ್ ಆಗಿ ಅಡ್ಮಿಷನ್ ಆಗಿತ್ತು. ಆ ಇನ್ಫೆಕ್ಷನ್ಸ್ಗೋಸ್ಕರನೇ ನಾವು ಚಿಕಿತ್ಸೆ ನೀಡಿದ್ವಿ. ಬಟ್ ಅದು ಒಂದ್ ಬಾರಿ ಕಮ್ಮಿ ಆದಾಗ ಆಗಿ ಮತ್ತೆ ಅದು ತೀವ್ರವಾಗಿ ಇವತ್ತು ಅದು ಈ ಒಂದು ವಿಷಯ ಈ ತರ ಆಗಿದೆಯಮ್ಮ. ಈ ಹಿಂದೆ ಇದೇ ವಿಚಾರವಾಗಿ ಏನಾದ್ರೂ ಅವ್ರು ಚಿಕಿತ್ಸೆಯನ್ನ ಪಡಿತಾ ಇದ್ರ ಡಾಕ್ಟರ್, ಅಥವಾ ಇದೇ ಮೊದಲ ಬಾರಿ ಇಲ್ಲಮ್ಮ, ನಮ್ಮಲ್ಲಿ ಇದು ವಿಚಾರವಾಗಿ ಏನು ಬಂದಿರ್ಲಿಲ್ಲ. ಈ ಬಾರಿನೇ ಈ ವಿಚಾರವಾಗಿ ಅವ್ರು ಬಂದಿದ್ದು. ಇದು ಈ ಒಂದು ಇನ್ಫೆಕ್ಷನ್ ಅನ್ನೋದು ಯಾವಾಗ ಆಗಿರುತ್ತೆ ಹೇಗೆ ಅಂತ ನಾವು ಇದ್ ಮಾಡಕ್ ಆಗಲ್ಲ. ನಮ್ಮಲ್ಲಿ ಬಂದಾಗ ಇನ್ಫೆಕ್ಷನ್ಸ್ ಆಗಿತ್ತು, ಉಸಿರಾಟದ ತೊಂದರೆ ಇತ್ತು. ಆ ವಿಚಾರವಾಗಿನೇ ನಾವು ಲಾಸ್ಟ್ ಒಂದು 9ನೇ ತಾರೀಕು ಅವ್ರು ಅಡ್ಮಿಷನ್ ಆಗಿದ್ದು. ಇವತ್ತು ಆಲ್ಮೋಸ್ಟ್ ಒಂದು 9 ದಿನಗಳು 10 ದಿನಗಳು ಅವರು ಚಿಕಿತ್ಸೆ ಪಡ್ಕೊಂಡು ಲಾಸ್ಟ್ 3-4 ದಿನ ಸ್ವಲ್ಪ ಚೈತನ್ಯ ಕಂಡು ಬಂದಿತ್ತು. ಬಟ್ ಕೊನೆಗೆ ಇವತ್ತು ನಸುಕಿನ ಬೆಳಗಿನ ಜಾವ ಈ ಒಂದು ದುರಂತ ಆಗಿದೆಯಮ್ಮ. ಓಕೆ, 9 ದಿನ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರ ಡಾಕ್ಟರ್ ಅವರು? ಆತರ ಅಂತಲ್ಲ, ಮೊದಲು ಬಂದಾಗ ಪರವಾಗಿರ್ಲಿಲ್ಲ. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಮತ್ತೆ ಲಾಸ್ಟ್ ಒಂದು 4 days ಇಂದ ಚಿಕಿತ್ಸೆಗೆ ಸ್ಪಂದಕ್ಕೆ ಶುರು ಮಾಡಿದ್ದು. ಬಟ್ ಈ ಉಸಿರಾಟ ತೊಂದರೆ ಇದ್ದಾಗ ನಾವು ಯಾವ್ದನ್ನು ಇದು ಹೇಳೋದಕ್ಕಾಗಲ್ಲ. ಚಿಕಿತ್ಸೆ ನಡೆದಿದ್ದಾಗೇನೆ ಸ್ವಲ್ಪ ಸ್ಪಂದನೆ ಇತ್ತು, ಮತ್ತೆ ಏರುಪೇರು ಆಗಿದೆ ಇವತ್ತು ಬೆಳಗಿನ ಜಾವ. ಆಗಿಲ್ಲ, ಅದು ಕೊನೆಗೆ ಈ ಒಂದು ದುರಂತ ಆಗಿದೆ. ಓಕೆ, ಮಾತನಾಡ್ತಾ ಇದ್ರಾ ಡಾಕ್ಟರ್, ಕಮ್ಯುನಿಕೇಟ್ ಮಾಡ್ತಾ ಇದ್ರಾ? ಮಾತಿಲ್ಲ, ಸೊನ್ನೆಗಳಲ್ಲಿ ಇತ್ತು. ಲಾಸ್ಟ್ ಒಂದು 3-4 ದಿನದಿಂದ ದೇಹ ನೋಡ್ತಾ ಇದ್ರು, ಚಿಕ್ಕದಾಗಿ ಕಣ್ಬಿಟ್ಟು ನೋಡ್ತಾ ಇದ್ರು. ಬಿಟ್ರೆ ಮಾತಾಡೋಂತ ಒಂದು ಇದನ್ನೇನೋ ಇರ್ಲಿಲ್ಲ ಲಾಸ್ಟ್ 3 days ಇಂದ.
ಓಕೆ, ನೀವು ಇನ್ಫೆಕ್ಷನ್ ಅಂತ ಹೇಳಿದಾಗ ಬಹುಶಃ ಬೆಂಗಳೂರಿನಂತ ನಗರದಲ್ಲಿರೋರು ಬಹಳಷ್ಟು ಜನರಿಗೆ ಇಂಥ ಸಮಸ್ಯೆ ಕೊನೆ ಕಾಲದಲ್ಲಿ ಕಾಡೋದಕ್ಕೆ ಶುರುವಾಗುತ್ತಾ ಅಂತ. ಖಂಡಿತ ಅಮ್ಮ, ನಾವು ಮುಖ್ಯವಾಗಿ ಇಲ್ಲಿಯ ಒಂದು ಈ ಪೊಲ್ಯೂಷನ್, ಇಲ್ಲಿಯ ಆಹಾರ ಪದ್ಧತಿ ಮತ್ತೆ ಇಲ್ಲಿಯ ಒಂದು ರೀತಿ ನೀತಿಗಳು, ಹೀಗೆ ಜನಸಂದಣಿ ಜಾಸ್ತಿ ಆದ ಹಾಗೆ ಎಲ್ಲದೂ ಜಾಸ್ತಿ ಆಗ್ತಾ ಇರತ್ತೆ. ಅದಕ್ಕೆ ನಾವು ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ನೀಡಿ ಆದಷ್ಟು ನಾವು ಶುದ್ಧವಾಗಿ ಸ್ವಚ್ಛವಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ಇದೇ ಒಂದು ನಮ್ಮ ಮುಖ್ಯ ಇದು ಆರೋಗ್ಯ ವಿಚಾರದಲ್ಲಿ. ಅದನ್ನ ನಾವು ಇದು ಮಾಡ್ಕೊಬೇಕು. ಮತ್ತೆ ಈ ವಯೋಸಹಜ ಆದಷ್ಟು ಆ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಲ್ಲಮ್ಮ, ಆ ಒಂದು ಶಕ್ತಿ ಕಡಿಮೆ ಆಗಿರುತ್ತೆ. ಅದು ಚಿಕ್ಕ ಇನ್ಫೆಕ್ಷನ್ ಸಹ ನಿಮ್ಮನ್ನ ಘಾಸಿ ಮಾಡುತ್ತಮ್ಮ. ಓಕೆ, ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಅಮ್ಮ. ಬಹಳಷ್ಟು ದಿನಗಳವರೆಗೂ ಕೂಡ ಡಾಕ್ಟರ್ ಹೇಳ್ತಾ ಇದ್ರು, ಸುಮಾರು 9 ದಿನಗಳವರೆಗೂ ಕೂಡ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಕೊನೆಯದಾಗಿ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇರಲಿಲ್ಲ. ಕೇವಲ ಸನ್ನೆ ಮೂಲಕ ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಹೊರತು ಕಮ್ಯುನಿಕೇಟ್ ಮಾಡೋದಕ್ಕೂ ಕಷ್ಟವಾಗ್ತಾ ಇತ್ತು. ಜೊತೆಗೆ ಇನ್ಫೆಕ್ಷನ್ ಇದ್ದಾಗ ಅದು ಹೇಳೋದಕ್ಕೂ ಬರೋದಿಲ್ಲ, ಇದೇ ರೀತಿಯಾಗಿರುತ್ತೆ, ಹೀಗೆ ಸ್ಪಂದಿಸ್ತಾರೆ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೂ ಆಗೋದಿಲ್ಲ ಅನ್ನೋದಾಗಿ ಡಾಕ್ಟರ್ ಹೇಳ್ತಾ ಇದ್ರು. ಏನೇ ಆದ್ರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಇದು ಬಹುದೊಡ್ಡ ನಷ್ಟ. ಸೊ ಈ 1-2 ವರ್ಷಗಳು ನಾವು ನೋಡ್ತಾ ಇದ್ದ ಹಾಗೆ ಏನೇನ್ ಬೆಳವಣಿಗೆಗಳು ಆಯ್ತು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಬಹುಶಃ ಚಿತ್ರರಂಗ ಇಂತಹ ನಷ್ಟವನ್ನ ಹಿಂದೆಂದೂ ಅನುಭವಿಸಿರ್ಲಿಲ್ಲ ಅನ್ನೋದಾಗಿ ಅನ್ಸುತ್ತೆ. ಇವ್ರು ಮಾಡಿರುವಂತಹ ಪಾತ್ರಗಳು, ಸಿನಿಮಾಗಳು, ದೇವರಗುಡಿ, ಕಲಿಯುಗ, ದೇವರ ದುಡ್ಡು, ಮುಗಿಯದ ಕತೆ, ಹೀಗೆ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥದ್ದು. ಆ ಪ್ರತಿ ಸಿನಿಮಾದಲ್ಲೂ ಕೂಡ ಜನರಿಗೆ ಹೋಗ್ತಾ ಇದ್ದಂತಹ ಮೆಸೇಜ್ ಕೇವಲ ನಾಯಕ ನಟರಾಗಿಯೋ ಅಥವಾ ಮಧ್ಯ ವಯಸ್ಕರಾಗಿಯೋ ಅಂತಹ ರೋಲ್ಗಳಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಶೇಡ್ಸ್ ಕೂಡ ತಂದೆಯ ಪಾತ್ರದಲ್ಲಿ ಇದ್ದು ಏನ್ ಮೆಸೇಜ್ ಕೊಡ್ಬೋದು ಸಮಾಜಕ್ಕೆ, ಆ ಕತೆಗಳಲ್ಲೂ ಕೂಡ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಅದರಿಂದ ಸಮಾಜಕ್ಕೆ ಏನ್ ಮೆಸೇಜ್ ಹೋಗುತ್ತೆ, ಇಂಥವುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಂತಹ ನಟ. ಹಾಗಾಗಿನೇ ಅವ್ರನ್ನ ಕಲಾ ತಪಸ್ವಿ ಅನ್ನೋದಾಗಿ ಹೇಳ್ತಾ ಇದ್ರು. ಚಿತ್ರರಂಗಕ್ಕೆ ಇವರ ಕೊಡುಗೆ ಬಹಳಷ್ಟು ದೊಡ್ಡದು ಅಂತಾನೆ ಹೇಳಬೇಕು. 86 ವರ್ಷದ ರಾಜೇಶ್ ಅವರು ಇದೀಗ ಎಳೆದಿರೋದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಸುಮಾರು 9 ದಿನಗಳವರೆಗೂ ಕೂಡ ಜೀವನ್ ಮರಣ ಹೋರಾಟವನ್ನೇ ನಡೆಸಿದ್ದಾರೆ ಅನ್ನೋದಾಗಿ ಹೇಳಬೇಕು. ಅದ್ಭುತ ನಟ, ಆ ನಟನನ್ನ ಇವತ್ತು ಕಳೆದುಕೊಂಡಿದೀವಲ್ಲ ಅನ್ನುವಂತ ನೋವು ಇಡೀ ಚಿತ್ರರಂಗ ಹಾಗೆ ಚಿತ್ರ ರಸಿಕರಿಗೆ, ಸಿನಿಮಾವನ್ನ ನೋಡಿ ಆನಂದಿಸ್ತಾ ಇದ್ದಂತ ಪ್ರತಿ ಕನ್ನಡಿಗರಿಗೂ ಕೂಡ ಈ ನೋವು ಕಾಡಿಯೇ ಕಾಡುತ್ತೆ. ಕಲಾವಿದನಾದವನು ಯಾವುದೇ ರೀತಿಯಾದಂತ ಸ್ಕ್ರಿಪ್ಟ್ ನಲ್ಲಿ ಚೇಂಜಸ್ ಅನ್ನ ಬಯಸದೆ, ಸ್ಕ್ರಿಪ್ಟ್ ಏನ್ ಡಿಮಾಂಡ್ ಮಾಡುತ್ತೋ ಅಂತಹ ನಟನಾಗುವವರಿಗೆ ಯಾವತ್ತಿದ್ರೂ ಒಂದು ಒಳ್ಳೆಯ ಸ್ಥಾನ ಅನ್ನೋದು ಕನ್ನಡಿಗರ ಮನಸ್ಸಿನಲ್ಲಿ ಇದ್ದೇ ಇದೆ. ಅದೇ ಕಾರಣಕ್ಕೆ ಇವರನ್ನ ಕಲಾ ತಪಸ್ವಿ ಅಂತ ಕರೀತಾ ಇದ್ದದ್ದು. ಇವರ ಅಭಿನಯ ನಿಜಕ್ಕೂ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಹೋಗುತ್ತೆ. ಕಲಾವಿದನಿಗೆ ಯಾವತ್ತೂ ಕೂಡ ಸಾವಿಲ್ಲ ಅನ್ನೋದಾಗಿ ಹೇಳ್ತಾರೆ. ನಾವು ದೃಶ್ಯದಲ್ಲಿ ಅವರು ಆಸ್ಪತ್ರೆಯಲ್ಲಿ ಕಳೆದಂತ ಕೊನೆಯ ಕ್ಷಣಗಳನ್ನ ನೋಡಬಹುದಾಗಿದೆ. ಮತ್ತೊಂದು ಕಡೆಯಲ್ಲಿ ಅವರ ಅಭಿನಯದ ದೃಶ್ಯಗಳು ಹಾಗೆ ಸಂದರ್ಶನದ ದೃಶ್ಯಗಳನ್ನ ನೋಡಬಹುದಾಗಿದೆ. ಸುಮಾರು 9 ದಿನಗಳ ಕಾಲ ಇದೇ ರೀತಿಯಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾರೆ. ಇದೀಗ ಇವತ್ತು ಬೆಳಗ್ಗಿನ ಜಾವ ಇಹಲೋಕದ ಯಾತ್ರೆಯನ್ನ ಮುಗಿಸಿದ್ದಾರೆ.